ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 8609 ಕಬ್ಬನ್ನು ಸತತವಾಗಿ 20 ವರ್ಷದಿಂದ ಇಳುವರಿ ತೆಗೆದಂಥ ರೈತರ ಬಗ್ಗೆ ನಾನು ಮಾಹಿತಿ ಹೇಳ್ತಾನಂತ. ಬರೀಗ ಆ ರೈತರು ಯಾರು ಅನ್ನೋದನ್ನು ನಾನು ರೈತ ಮಿತ್ರರಿಗೆ ಪರಿಚಯ ಮಾಡಿಕೊಡ್ತಾನಂತ. ಆ ರೈತರು ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ಗ್ರಾಮದೊಳಗನ ಪ್ರಗತಿಪರ ರೈತರಾದ ಬಸನಗೌಡ್ರ ರುದ್ರಗೌಡ್ರ ಪಾಟೀಲ್ ಇವರು ಸತತವಾಗಿ ಒಂದು 15ರಿಂದ 20 ವರ್ಷ ಮಟನೂ ಈ 8609 ಕಬ್ಬನ್ನು ಈ ಕಬ್ಬನ್ನು ಬಿಟ್ಟ ಬೇರೆ ಕಬ್ಬು ಹಾಕಿಲ್ಲ. ಮತ್ತು ಈ ಕಬ್ಬನ್ನು ಬಂಪರ್ ಇಳುವರಿ ತೆಗೆದಾರಂತ ಹಾಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ. ಈಗೇನು ಕಬ್ಬು ನೋಡ್ತಲ್ಲ, ಈ ಕಬ್ಬ 8609 ಕಬ್ಬ. ಈ ಕಬ್ಬನ್ನು ಪ್ರಪ್ರಥಮವಾಗಿ ನಮ್ಮ ಊರಾಗ ಬಳಕೆಗೆ ತಂದ ರೈತರು ಯಾರಪ್ಪ ಅಂತಂತಂದ್ರೆ ಬಸನಗೌಡ್ರ ರುದ್ರಗೌಡ್ರ ಪಾಟೀಲ್ ಇವರು ಪ್ರಥಮವಾಕ್ಯಾರ. ಇದೇನು ಬೀಜ ಸಟಿಸ್ಫೈಡ್ ಆತಲ್ಲ, ಆದ ತದನಂತರ ಈ 8609 ಕಬ್ಬನ್ನು ನಮ್ಮ ಊರಾಗನ ಪ್ರಪ್ರಥಮ ಬಾರಿಗೆ ಇದನ್ನು ನಾಟಿ ಮಾಡ್ಕ್ಯಾರ. ಸಕ್ಸಸ್ ಹೊಂದಿದಂಥ ರೈತರು ಯಾರಪ್ಪ ಅಂತಂತಂದ್ರೆ ಅವರು ನಮ್ಮ ಗೌಡ್ರನ. ಮತ್ತು ಈ ಕಬ್ಬನ್ನು ಸತತವಾಗಿ ಅವರು 15ರಿಂದ 20 ವರ್ಷ ಮಟನೂ ಇದೇ ಕಬ್ಬು ಹಾಕಿದ್ರೂ ಈ ಕಬ್ಬನ್ನು ಬಂಪರ್ ಇಳುವರಿ ತೆಗೆದಾರಂತ ಹಾಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಈಗ 15-20 ವರ್ಷ ಆದರೂ ಅವ್ರು ಈ ಕಬ್ಬ ಬಿಟ್ಕ್ಯಾರ, ಬೇರೆ ಕಬ್ಬನೂ ಹಾಕಿಲ್ಲ. ಯಾಕಂತಂದ್ರೆ ಈ ಕಬ್ಬಿನ ಮೇಲೆ ಅವ್ರಿಗೆ ನಂಬಿಕೆ ಐತಿ. ಮತ್ತು ಈ ಕಬ್ಬನ್ನು ಇಳುವರಿನೂ ಬಂಪರ್ ತೆಗೆದಾರ. ಮೊದಲೀಗ ಈ ಕಬ್ಬನ್ನು ನೋಡೋಣ. ಈ ಕಬ್ಬು ಅಂತಂತಂದ್ರೆ ಇದು 8609 ಕಬ್ಬ. ಈ ಕಬ್ಬನ್ನು ಅವರು ಲಾವಣಿ ಯಾವ ಥರ ಮಾಡಿದರು ಅಂತಂದ್ರೆ ಸಾಲು ಯಾವ ಥರ ಬಿಟ್ಟಾರು, ಮತ್ತು ಸಾಲಿನ ಡಿಸ್ಟೆನ್ಸ್ ಎಷ್ಟೈತಿ, ಮತ್ತು ಅವರು ಏನೋ ಕಬ್ಬ ಹಚ್ಚಿದಾರೋ ಸಸಿ ಹಚ್ಚಿದಾರೋ ಅನ್ನೋದನ್ನು ನಾನು ಈ ಕಬ್ಬಿನ ಬಗ್ಗೆ ಮಾಹಿತಿ ಅಂತ. ಬರೀ ಈ ಕಬ್ಬಿನ ಮೊದಲ ನೋಡೋಣ ಅಂತ. ಮೊದಲನೇದಾಗಿ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬನ್ನು ನಮ್ಮ ಗೌಡರು 4 ಫೂಟ್ ಸಾಲು ಬಿಟ್ಟಾರ. 4 ಫೂಟ್ ಸಾಲು ಬಿಟ್ಟಾರು ನೋಡ್ರ. ಈ ಸಾಲಿಗೆ ನಾನು ನೋಡತ್ತಾವಲ್ಲ, ಈ ಸಾಲಿಗೆ ನಂತರ ಈ ಸಾಲಿಗೆ 4 ಫೂಟ ಅಂತರತಿ. ಆಮೇಲೆ ಏನು ಮಾಡಿದಾರಪ್ಪ ಅಂತಂತಂದ್ರೆ ಈ ಕಬ್ಬನ್ನು ಸಸಿ ಹಚ್ಚಲ್ಲ, ಈ ಕಬ್ಬನ್ನು ಗಣಿಕೆ ತುಳಿದಾರ ನೋಡ್ರಿ. ಬರ ತೋರಿಸ್ತಾನೆ ನೋಡ್ರಿ. ಈ ಕಬ್ಬನ್ನು ಗಣಿಕೆ ತುಳಿದಾರು. ಮತ್ತು ಕಬ್ಬು ಮಾತ್ರ ಭಾಳ ಚಂದ ಹುಟ್ಟೈತಿ. ಹುಟ್ಟಲಿಕ್ಕೆ ಮಾತ್ರ ಅಗದಿ ಬಂಪರ್ ಆಗೈತಿ ನೋಡ್ರಿ. ಈಗಾಗಲೇ ಇದು ನನಗೆ ಅನಿಸಿದ ಮಟ್ಟಿಗೆ 1.5-2 ತಿಂಗಳು ಕಬ್ಬ ಇರಬೇಕು. ಕಬ್ಬ ಹುಟ್ಟನಿಕೆ ಹಂಗೈತಿ. ನಂತರ ಸಿಕ್ಕಾಪಟ್ಟಿ ಮರಿ ನೋಡತಿ. ಬರೀ ಈಗ ಮರಿ ಯಾವ ಥರ ಹೊಡತಂತ ಕ್ಯಾರ ತೋರಿಸ್ತಾನಂತ. ಇದು 8609 ಕಬ್ಬ. ಇದು ಮರಿ ಹೊಡ್ಯಾಕ ಮಹಾರಾಜ ಅಂತ ಹೇಳ್ಬೋದು ನೋಡ್ರಿ. ಇದು ಒಂದು ಗಣಿಕೆಗೆ ಇಲ್ಲಪ್ಪ ಅಂದರು ಒಂದು 10-15 ಮಟ ಮರಿ ಹೊಡತಿ. ಇದು ಗಣಿಕೆ ತುಳಿದ ಕಬ್ಬ. ಇದು ಗಣಿಕೆ ತುಳಿದ ಕಬ್ಬ ಆದ್ರೂ ಒಂದು ಗಣಿಕೆಗೆ ಅಂದ್ರೆ ಒಂದು ಕಣಿಗೆ 8ರಿಂದ 10 ಮರಿ ಹೊಡತಿ. ಮತ್ತು ಮರಿ ಎಲ್ಲ ಫುಲ್ ದಸ್ಪುಷ್ಟ ಅದಾವಂತ ಹೇಳ್ಕ್ಯಾರ. ನಮಗೆ ನೋಡ್ಕೊಡೋಣ ಗೊತ್ತಾಕತಿ ನೋಡ್ರಿ. ಇದು ಯಾವ ಥರ ಮರಿ ಬರತ್ತಂತ ಕ್ಯಾರ ನಮಗೆ ನೋಡಾಕ ಗೊತ್ತಾಕತಿ. ಮತ್ತು ಈ ಕಬ್ಬ ಎಷ್ಟು ಮರಿ ಹೊಡೆದತ್ತಲ್ಲ ಅಷ್ಟೆಲ್ಲ ಇದು ಫುಲ್ ಹೆಲ್ದಿನೇ ಐತಿ ನೋಡ್ರಿ. ಪ್ರತಿಯೊಂದು ಮರಿ ಎಲ್ಲ ಈಗ ಸಿಕ್ಕಾಪಟ್ಟಿ ಗಡ್ತರಾಗಿದ್ದಾವೆ ನೋಡ್ತಾರಲ್ಲ ನೋಡ್ರಿ. ಈಗ ಸದ್ಯ ನಮ್ಮ ಹೆಬ್ಬಾಳಕ್ಕಿಂತ ಗಡ್ತದಾವು ಮರಿ. ಮತ್ತು ಮರಿ ಎಲ್ಲ ಫುಲ್ ಹೆಲ್ದಿ ಐತಿ. ಮತ್ತು ಫುಲ್ ಪತ್ರ ಹರಿತನೂ ಹೊಂದೈತಿ ನೋಡ್ರಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಭೂಮಿ ಫಲವತ್ತತೆ. ಇನ್ನು ಮುಂದೆ ನಮ್ಮ ಗೌಡರು ಈ ಭೂಮಿನ ಲಾವಣಿ ಯಾವ ಥರ ಮಾಡಿದಾರಂತ ಹೇಳ್ಕ್ಯಾರ ಬರೆಯ ತೋರಿಸ್ತಾನೆ.
ಇದನ್ನು ಲಾವಣಿ ಯಾವ ಥರ ಮಾಡಿದಾರ ಅಂತಂದ್ರೆ ನೋಡಿರಿ, ಇದನ್ನು ಮುಂಗಾರಿ ಸೋಯಾಬೀನ್ ತಕ್ಕೊಂಡವರು ಒಂದಷ್ಟು ಭೂಮಿ ಸೋಯಾಬೀನ್ ಹಾಕಿದಾರು. ನಂತರ ಒಂದಷ್ಟು ಭೂಮಿ ಕ್ಯಾಬೇಜ್ ಹಚ್ಚಿದ್ರು. ಕ್ಯಾಬೇಜ್ ತಕ್ಕೊಂಡಿಕ್ಯಾರ. ನಂತರ ಎಲ್ಲ ಹೊಲನೂ ಸೆಣಬು ಬಿತ್ಯಾರ. ಸೆಣಬು ಬಿತ್ತಿ ಸೆಣಬು ಹೂ ಬಿಡೋ ಮಟನೂ ಅದನ್ನು ರಕ್ಷಣೆ ಮಾಡಿದಾರೆ. ಸೆಣಬೆಲ್ಲ ಸಬಂದ ಹೂ ಬಿಟ್ಟ ಮೇಲೆ ಅದನ್ನು ಏನು ಮಾಡಿದಾರಪ್ಪ ಅಂತಂತಂದ್ರೆ ಮೊಗ್ಗು ಹೊಡೆದಾರ. ಮೊಗ್ಗು ಹೊಡೆದ ಮೇಲೆ ಒಂದು ತಿಂಗಳ ದಿನ ಹಂಗೆ ಬಿಟ್ಟಾರ. ತಿಂಗಳ ದಿನ ಆದಮೇಲೆ ಮತ್ತು ಅದನ್ನು ನಿಗಲ ಹೊಡೆದ, ಆಮೇಲೆ ರೂಟ್ರ್ ಹೊಡೆದ, ತದನಂತರ 1 ಎಕರೆಗೆ 6 ರಿಂದ 7 ರೂಪಾಯಿ ಗೊಬ್ಬರ ಹಾಕ್ಯಾರು. ಗೊಬ್ಬರ ಹಾಕ್ಯಾರ. ಈ ಕಬ್ಬನ್ನು 4.5 ಫುಟ್ದ ಸಾಲು ಬಿಟ್ಕ್ಯಾರ, ಲಾವಣಿ ಮಾಡಿದಾರೆ. ಈ ಕಬ್ಬನ್ನು 4.5 ಫುಟ್ ಸಾಲು ಬಿಟ್ಕ್ಯಾರ. ಆಮೇಲೆ ಎಕರೆಗೆ 2.5 ಟನ್ನಿಂದ 3 ಟನ್ 86 ಜೀವಮತೋಡಿನ ಕಬ್ಬ ಹಾಕಿದಾರು. ಮತ್ತು ಈ ಕಬ್ಬನ್ನು ನಮ್ಮ ಗೌಡರು ಈ ಬರೀ 1 ಎಕರೆಗೆ 80 ರಿಂದ 100 ಟನ್ ಕಬ್ಬು ತೆಗಿತಾನಂತ ಹೇಳ್ಕ್ಯಾರ, ಚಾಲೆಂಜ್ ಕೊಟ್ಟಾರ. ಅದಕ್ಕಾಗಿ ನಾವು ಆಧುನಿಕವಾಗಿ ಏನು ಸ್ಯಾಟಿಸ್ಫೈಡ್ ಆದ ಬೀಜಗಳದಾವು, ಇದನ್ನು ನಾವು ಇಂಥ ದೊಡ್ಡ ರೈತರ ಹೊಲಕ್ಕೆ ಹೋಗಿ ನಾವು ನೋಡ್ಕೊಂಡಿಕ್ಯಾರ. ನಂತರ ಈಗ ದೊಡ್ಡ ರೈತರ ಹೊಲಕ್ಕೆ ಹೋಗ್ಯಾರ, ಅವ್ರು ವ್ಯವಸಾಯ ಯಾವ ಥರ ಮಾಡಿದಾರು ಮತ್ತು ಅವ್ರು ಈಗ ನೂತನವಾಗಿ ಏನು ಪದ್ಧತಿ ಮಾಡಿದಾರು ಆ ಪದ್ಧತಿನ ನಾವು ನಮ್ಮ ವ್ಯವಸಾಯದಾಗ ಅಳವಡಿಸ್ಕೊಂಡಿವಿ ಅಂತಂತಂದ್ರೆ ನಾವು ಈ ಗೌಡ್ರ ಥರ ಬಂಪರ್ ಇಳುವರಿ ತೆಗಿಬೋದು ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ 86 ಜೀವಮತೋಡು ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ. ಮತ್ತಿನ್ನು ನಾವು ನಮ್ಮ ಗೌಡ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರಪ್ರಥಮವಾಗಿ 86 032 ಕಬ್ಬನ್ನು ನಮ್ಮೂರಿಗೆ ಇದನ್ನು ಬೆಳೆಗೆ ತಂದಾರೆ ಇವ್ರು. ಆಮೇಲೆ ಈ ಕಬ್ಬನ್ನು ಅಗದಿ ಹೆಚ್ಚಿನ ಪ್ರಮಾಣಲಿ ಅಂತಂತಂದ್ರೆ 2.5 ರಿಂದ 3 ಸಾವಿರ ಟನ್ ಕಬ್ಬ ಪ್ರತಿ ವರ್ಷವೂ ಇವರು ಕಬ್ಬ ಕಡಿತಾರೆ ನೋಡಿರಿ. ಮತ್ತು ಈ ನಮ್ಮ ಗೌಡರು ಕಳೆನಾಶಕ ಮಾತ್ರ ಆಗೋದಿಲ್ಲ ಇವ್ರಿಗೆ. ಯಾಕಂತಂದ್ರೆ ಕಳೆನಾಶಕತೆ ಭೂಮಿಗೆ ಮಾರಕತೆ, ಕಳೆನಾಶಕ ಹೊಡಿಬೇಡ ಅಂತ ಹೇಳ್ಯಾರ. ಎಲ್ಲ ರೈತರಿಗೆ ಸಮಲ್ಲ ಈ ನಮ್ಮ ಗೌಡರು ಹೇಳ್ತಾರೆ ನೋಡ್ರಿ. ಈಗ ಅವ್ರ ಹೊಲದಾಗ ನಮಗೆ ಎಲ್ಲಿ ನೋಡಾಕ ಒಂದು ಹುಲ್ಲು ಪಾಯಸಮಲ್ಲ ಕಾಣಲ್ಲ ಅಂತ ಹೇಳ್ಯಾರ. ನಾನು ರೈತರ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಇತ್ತಿತ್ತಲಾಗಿ ನಮ್ಮ ಗೌಡ್ರು ಏನು ಮಾಡತ್ತಾರಪ್ಪ ಅಂತಂದ್ರೆ ಸಾವಯವ ಕಡೆ ಗಮನ ಕೊಡತ್ತಾರೆ. ಯಾಕಂತಂದ್ರೆ ಈಗಾಗಲೇ ತಮ್ಮ ಇದ್ದ ಜಮೀನಿಗೆಲ್ಲಕ್ಕೂ ಸೆಣಬು ಬಿತ್ತೋದಾಗಲಿ, ನಂತರ ಕುರಿ ಕೆಡೋದಾಗಲಿ, ಮತ್ತು ರವದಿ ಹಂಗೆ ಬಿಡೋದಾಗಲಿ. ರವದಿ ಹಂಗೆ ಅಂತಂದ್ರೆ ಕಬ್ಬು ಕಟ ಮಾಡ್ಕ್ಯಾರ. ಈಗ ಇವರು ಬ್ಯಾಗಿ ಸುಡಾಕತ್ತಿಲ್ಲ. ಅದನ್ನು ಏನು ಮಾಡತ್ತಾರಪ್ಪ ಅಂತಂತಂದ್ರೆ ಮಣ್ಣಾಗ ರವದಿ ಬಿಟ್ಕ್ಯಾರ, ಸಾವಯವ ಗೊಬ್ಬರ ಮಾಡತ್ತಾರು ಮತ್ತು ಕುರಿ ಕೆಡವತ್ತಾರು. ನಂತರ ಏನಪ್ಪ ಅಂತಂದ್ರೆ ಮಳೆ ಬಿಡೋದಾಗಲಿ, ಆಮೇಲೆ ನೀರಾವರಿ ಭೂಮಿಗಳು ಪದೇ ತೋಟ ಮಾಡೋದು ಬಿಟ್ಟು ಹೀಗೆ ತಮ್ಮ ಎಲ್ಲ ಜಮೀನುಗಳನ್ನ ಎಲ್ಲನೂ ಫುಲ್ ತಾಕತ್ತು ಅಂತಂದ್ರೆ ಫುಲ್ ಪವರ್ ಮಾಡತ್ತಾರ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯ ಸಂಬಂಧ ನಾ ಹೇಳ್ತಾನೆ. ಯಾಕಂತಂದ್ರೆ ಈಗಾಗಲೇ 86 032 ಕಬ್ಬನ್ನು ಪ್ರಪ್ರಥಮ ಬಾರಿಗೆ ನಮ್ಮೂರಿಗೆ ಬೆಳಗ್ಗೆ ತಂದವರು ಇವ್ರು. ನಂತರ 86 032 ಕಬ್ಬನ್ನು 70 ರಿಂದ 80 ಟನ್ ಇಳುವರಿ ತೆಗೆದ್ರ ರೈತರು ಯಾರಪ್ಪ ಅಂತಂತಂದ್ರೆ ಇದು ನಮ್ಮ ಗೌಡ್ರನ್ನ. ಬೇರೆ ಇನ್ನು ಮತ್ತು ಮುಂದೆ ಏನು ಮಾಡಿದಾರೆ ಅನ್ನೋದನ್ನು ನೋಡೋಣಂತ. ಮತ್ತು ನಮಗೆ ಈ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದ್ರೆ ನಾನು ಈ ಸದ್ಯ ಅವ್ರ ನಂಬರ್ ಕೊಡ್ತಾನು. ಅವ್ರ ಫೋನ್ ನಂಬರ 9901171135. ಇದು ನಮ್ಮ ಗೌಡ್ರ ನಂಬರ. ಈ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಮ್ಮ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತಿಕ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನಂತ. ನಮ್ಮ ಗೌಡ್ರು ಏನು ಹೇಳ್ತಾರಂತಂದ್ರೆ ಇದು 86 032 ಕಬ್ಬತ್ತಲ್ಲ, ಇದು ರೈತಗೆ ಮೋಸ ಮಾಡೋ ಕಬ್ಬಲ್ಲ ಮತ್ತು ಇಳುವರಿ ಬರೋದಂತ ಹೇಳ್ಯಾರ ನಮ್ಮ ರೈತರು ಹೇಳ್ತಾರೆ ನೋಡ್ರಿ. ಮತ್ತು ಈ 86 032 ಕಬ್ಬ ಇದು ರೈತನ ಮಿತ್ರ ಅಷ್ಟೇ ಅಲ್ಲ, ಮತ್ತು ಫ್ಯಾಕ್ಟರ್ ಮಿತ್ರನೂ ಅಂತ ಹೇಳ್ಯಾರ.
ನಮ್ಮ ಗೌಡ್ರು ಹೇಳ್ತಾರೆ. ಯಾಕಂತಂದ್ರೆ ಈಗ ಒಂದು 20-30 ಅಡಿ ಕಬ್ಬು ಅದಾವೆ. ಅಟ್ಟು ಎಲ್ಲ ಹೊರಟಿ ಕಬ್ಬುಗಳಾಗನ ಫ್ಯಾಕ್ಟ್ರಿಗೆ ಪೈಲ ಬೇಡಿಕೆ ಆದ ಕಬ್ಬು ಯಾವುದಪ್ಪ ಅಂತಂತಂದ್ರೆ 86-032 ಕಬ್ಬು. ಈ ಕಬ್ಬ ನೋಡಿ ಇಳುವರಿನೂ ಹಂಗೈತಿ. ನಂತರ ಇದು ಸಕ್ರೆ ಅಂಶ ಭಾಳ ಹೊಂದೈತಿ. ಮತ್ತು ಈ ಕಬ್ಬ ಬೇಡಿಕೆ ಭಾಳ ಐತಿ ನೋಡ್ರಿ. ನೋಡ್ತಾರಲ್ಲ, ಅದಕ್ಕಾಗಿ ನಾವು ಈ 86-032 ಕಬ್ಬನ್ನು ಹಾಗಾಗಿ ಅಡ್ಡಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬದ ಬಗ್ಗೆ ಮಾಹಿತಿ ಹೇಳ್ತಾನೆ. ಮತ್ತು ಈ ಕಬ್ಬ ಇಳುವರಿನೂ ಬಂಪರ್ ಐತಿ. ಮತ್ತು ರೋಗರಹಿತ ತಳಿ ಐತಿ. ಮತ್ತು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಮತ್ತು ಈ ಕಬ್ಬಿಂದು ಎಲ್ಲ ಫ್ಯಾಕ್ಟ್ರಿ ಬೇಡಿಕೆ ಐತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವು 86-032 ಕಬ್ಬ ಹಾಕಕ್ಕೆ ಅಡ್ಡಿಲ್ಲ ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.